ಸಿಸ್ಟೇ, ನಾನು ಅಷ್ಟು ಎಚ್ಚರಿಕೆ ಕೊಟ್ಟ ಮೇಲೂ ಕಿವಿ ಮಾತು ಹೇಳಿದ ಮೇಲೂ ನಿನ್ನ ಕಡೆಯಿಂದ ಯಾವ ರೆಸ್ಪಾನ್ಸು ಇಲ್ವಲ್ಲ. ನೀನು ಏನೂ ಮಾಡದೆ ತಟಸ್ಥಳಾಗಿ ಉಳಿದ್ರೆ ಆಮೇಲೆ ಪರ್ಮನೆಂಟಾಗಿ ತಟಸ್ಥಳಾಗಿ ಉಳಿಬೇಕಾಗತ್ತೆ. ಆಮೇಲೆ ಎಲ್ಲ ಅವಕಾಶನೂ ಕಳ್ಕೊಂಡ್ಬಿಡ್ತೀಯ ಸಿಸ್ಟರ್. ಮಿಂಚಿ ಹೋದ ಕಾಲಕ್ಕೆ ಉಳಿಯೋದು ಪಶ್ಚಾತ್ತಾಪ ಮಾತ್ರ ಸಿಸ್ಟರ್. ಇದು ನಿನಗೆ ನೆನಪಿರಲಿ. ನಾನು ಏನು ಮಾಡ್ತಿಲ್ಲ ಅನ್ನೋ ಮಾತ್ರಕ್ಕೆ ಏನು ಮಾಡೋದಿಲ್ಲ ಅಂತಲ್ಲ ಅಣ್ಣ. ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ದೀನಿ. ಓ, ಕಾದು ನೋಡುವ ತಂತ್ರ, ರಣತಂತ್ರ. ಹಾಂ ಅಣ್ಣ, ಎಲ್ಲ ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಮನೆಯಲ್ಲಿ ನಡೆಯೋ ಪ್ರತಿಯೊಂದು ನಿರ್ಧಾರನೂ ನಾನು ಹೇಳೋ ಥರ ಆಗತ್ತೆ. ಚದುರಂಗ ಆಟದಲ್ಲಿ ಚೆಸ್ಸಲ್ಲಿ ರಾಣಿ ಕೊನೆ ತನಕ ಇರಬೇಕು. ರಾಣಿ ಇದ್ರೇ ಆಟಕ್ಕೆ ಒಂದು ಕಳೆ. ಮತ್ತು ಆ ರಾಣಿ ನಾನೇ ಆಗಿರಬೇಕು. ನಾನು ಯಾವಾಗಲೂ ಮಹಾರಾಣಿಯಾಗೇ ಇರಬೇಕು. ಮೆರಿಬೇಕು, ಮೆರಿತಾನೇ ಇರಬೇಕು. ಹಾಗಿಷ್ಟೇ. ಅಧಿಕಾರ ಅನ್ನೋದು ಹುಲಿ ಮೇಲಿನ ಸವಾರಿ ಇದ್ದಂಗೆ, ಅದರ ಥ್ರಿಲ್ಲೇ ಬೇರೆ. ಆದರೆ ಅಲ್ಲೊಂದು ಅಪಾಯನೂ ಇದೆ. ನೀನೇನಾದರೂ ಪವರ್ ಕಳ್ಕೊಂಡ್ರೆ ಅವಳು ಸ್ಟ್ರಾಂಗ್ ಆಗ್ತಾಳೆ ಸಿಸ್ಟರ್. ಅವಳು ಸ್ಟ್ರಾಂಗ್ ಆದರೆ ನೀನು ವೀಕ್ ಆಗ್ತೀಯ. ಆಮೇಲೆ ನಿಧಾನಕ್ಕೆ ಹತಾಶೆ, ನಿರಾಶೆ ನಿನ್ನನ್ನು ಆವರಿಸ್ಕೊಂಡ್ಬಿಡುತ್ತೆ. ನಿನ್ನ ಕೈಗೊಂಬೆ ಆಗಿದ್ದ ಗೌತಮ್ ನಿನ್ನ ಕೈಯಿಂದ ಜಾರಿ ಆ ಭೂಮಿಕನ ಕೈವಶ ಆಗ್ಬಿಡ್ತಾನೆ. ನಾನು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ತಾನೆ. ಈ ಮದುವೆಯಿಂದಾನೆ ನಾನು ಎಲ್ಲನೂ ಮತ್ತೆ ನನ್ನ ಕಂಟ್ರೋಲ್ಗೆ ತಗೋತೀನಿ. ನನ್ನ ಸ್ಟ್ರಾಟಜಿನ ಚೇಂಜ್ ಮಾಡ್ಕೋತೀನಿ. ಗುರಿ ಒಂದೇ, ಆದರೆ ದಾರಿನೇ ಬೇರೆ. ಇಂಟ್ರೆಸ್ಟಿಂಗ್ ಆಗಿದೆ ಸಿಸ್ಟರ್. ಕುತೂಹಲ ತಡ್ಕೊಳಕ್ಕಾಗ್ತಾ ಇಲ್ಲ. ಏನು ಮಾಡ್ತೀಯ ಸಿಸ್ಟರ್? ನೀನೇ ಹೇಳ್ದೆಯಲ್ಲಣ್ಣ, ತಂತ್ರದ ಜೊತೆ ಕುತಂತ್ರ, ಶಕ್ತಿ ಜೊತೆ ಯುಕ್ತಿ ಇರಬೇಕು ಅಂತ. ಅದನ್ನೇ ಮಾಡ್ತೀನಿ. ಅಂತ ಅಲ್ಲ, ಲೆಟ್ಸ್ ಕೌಂಟ್ ಮಾಡಿ. ಟೋಟಲ್ ನನ್ನ ಹತ್ರ 2920 ರೂಪಾಯಿ ಇದೆ. ನಿನ್ನ ಹತ್ರ ಎಷ್ಟಿದೆಯೋ? ಸರ್ ನನ್ನ ಹತ್ರ 42 ರೂಪಾಯಿ ಇದೆ ಸರ್. ನಿನ್ನ ಹತ್ರ? ಸರ್ ನನ್ನ ಹತ್ರ 45 ಇದೆ. ನಿನ್ನ ಹತ್ರ? ನನ್ನ ಹತ್ರ 20 ರೂಪಾಯಿ ಇದೆ ಸರ್. ಸೊ ಟೋಟಲ್ಲು 3027 ರೂಪಾಯಿ ಆಯಿತು. ಇಷ್ಟೇನಾ ಕಲೆಕ್ಷನ್ ಆಗಿದ್ದು? ಅಯ್ಯಯ್ಯೋ, ಆಪರೇಷನ್ಗೆ ಸಾಕಾಗಲ್ವಲ್ಲ. ಈ ಥರ ದುಡ್ಡು ಕಲೆಕ್ಟ್ ಮಾಡೋದು ಅಷ್ಟು ವರ್ಕೌಟ್ ಆಗಲ್ಲ ಅನ್ಸುತ್ತೆ ಕಣ. ಅದಕ್ಕೆ ಇದನ್ನ ಬಿಟ್ಟು ಬೇರೆ ಏನಾದರೂ ಮಾಡ್ಬೋದು ಅಂತ ಯೋಚನೆ ಮಾಡಿ. ಸರಿ, ಅದನ್ನೆಲ್ಲ ಇದರೊಳಗಡೆ ಹಾಕಿ. ನೀವು ಒಂದು ಕೆಲಸ ಮಾಡಿ, ನೀವು ಹೋಮ್ವರ್ಕ್ ಮಾಡ್ಕೋತಾ ಇರಿ, ನಾನು ಇವಾಗ ಬರ್ತೀನಿ. ಓಕೆ, ಗುಡ್. ಹೇಳಿ ಅತ್ತೆ, ಈಗೇನು ಅಂತ? ಭೂಮಿಕಾ, ನಾನಿವಾಗ ಏನೇ ಹೇಳಿದ್ರು ನಿನಗೆ ತಪ್ಪಾಗೆ ಕಾಣಿಸುತ್ತೆ. ನಿನಗೆ ಬರೀ ನನ್ನ ಕೋಪ ಕಾಣಿಸುತ್ತೆ. ಆದರೆ ಆ ಕೋಪದಿಂದ ಇರೋ ಕಾರಣ ಕಾಳಜಿ ಅನ್ನೋದು ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿನ್ನ ದೃಷ್ಟಿಯಲ್ಲಿ ನಾನು ಏನೇ ಆಗಿರ್ಬೋದು, ಆದರೆ ನಾನೊಬ್ಬಳು ತಾಯಿ ಅನ್ನೋದನ್ನ ಮರಿಬೇಡ. ನನ್ನ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿದ್ದೀನಿ. ನನಗೋಸ್ಕರ ನಾನು ಯಾವತ್ತೂ ಬದುಕಿಲ್ಲ.
ಈ ಮಕ್ಕಳು 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 ಇಷ್ಟೇ ನನ್ನ ಜೀವನ. ನನ್ನ ಮಕ್ಕಳಿಗೋಸ್ಕರನೇ ನಾನು ಬದುಕಿರೋದು ಅಂದರೂ ತಪ್ಪಿಲ್ಲ. ಅವ್ರು ಬಿಟ್ಟರೆ ನನಗೆ ಬೇರೆ ಏನೂ ಇಲ್ಲ. ಒಂದೇ ಒಂದ್ಸಲ ನೀನು ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು. ನನ್ನ ಒದ್ದಾಟ ಏನು ಅಂತ ನಿನಗೆ ಗೊತ್ತಾಗತ್ತೆ. ನಮ್ಮ ಮಕ್ಕಳಿಗೋಸ್ಕರ ಒಂದು ಬಟ್ಟೆ ತಗೋಬೇಕು, ಆಟ ಸಾಮಾನು ತಗೋಬೇಕು ಅಂದರೆ 10 ಶಾಪ್ಗಳು ಹುಡುಕ್ತೀವಿ, ಬೆಸ್ಟ್ ತೊಗೊಂಡು ಬರ್ತೀವಿ. ಏನಾದರೂ ಒಂದು ಒಳ್ಳೇದು ನೋಡಿದ್ರೆ ಅದು ನನ್ನ ಮಕ್ಕಳಿಗೆ ಬೇಕು ಅಂತ ತಗೋಬರ್ತಿದ್ದೆ ನಾನು. ದ ಬೆಸ್ಟ್ ಅನ್ನೋದು ನನ್ನ ಮಕ್ಕಳಿಗೆ ಸಿಗಬೇಕು ಅಂತ ಆಸೆ ಪಟ್ಟವಳು ನಾನು. ಅಂಥದ್ರಲ್ಲಿ ಮದುವೆ ಸಂಬಂಧ ಅಂತ ಬಂದರೆ ನಾನು ಹೇಗೆ ಅಷ್ಟು ಈಸಿಯಾಗಿ ಕಾಂಪ್ರಮೈಸ್ ಆಗಲಿ? ಎಲ್ಲೂ ನನ್ನ ಮಗನಿಗೆ ದ ಬೆಸ್ಟ್ ಅನ್ನೋದೇ ಸಿಗಬೇಕು. ಅವನನ್ನು ಕೈ ಹಿಡಿಯೋಳು ಬೆಸ್ಟ್ ಚಾಯ್ಸ್ ಆಗಿರಬೇಕು ಅಂತ ಬಯಸೋದು ತಪ್ಪ? ಯಾವ ಹೆತ್ತವಳಿಗೆ ತಾನೆ ಇಂಥ ಒಂದು ಆಸೆ ಇರಲ್ಲ ಹೇಳು? ನಿನ್ನ ಮನೆಯವ್ರಿಗೆ ಹೋಗಿ ಕೇಳು, ಅವ್ರಿಗೆ ಇಂಥ 10 ಕನಸುಗಳಿರತ್ತೆ. ಹೆತ್ತವರಾಗಿ ಕನಸು ಕಾಣೋದು ತಪ್ಪ ಭೂಮಿಕಾ? ನಮ್ಮ ಮಕ್ಕಳಿಗೆ ಇಷ್ಟು ವರ್ಷ ನಮಗೇನೇ ಕಷ್ಟ ಇದ್ರೂ ಅದನ್ನು ತೋರಿಸ್ಕೊಳ್ದೆ ಸುಖವಾಗಿ ಬೆಳೆಸಿರ್ತೀವಿ. ಅವ್ರಿಗೆ ಟೈಮ್ ಟು ಟೈಮ್ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡಿರ್ತೀವಿ. ಅದಕ್ಕೆಲ್ಲ ಬೆಲೆನೇ ಇಲ್ವಾ? ನಿನಗೆ ಎಲ್ಲ ವಿಷಯ ಗೊತ್ತು. ಮಹಿಮಾ ವಿಷಯದಲ್ಲೂ ಹೀಗೆ ಆಯಿತು. ಅವಳು ಇಷ್ಟಪಟ್ಟಾಗೆ ಮದುವೆ ಮಾಡಬೇಕಾಯ್ತು. ಜೀವ ಒಳ್ಳೆ ಹುಡುಗ, ಅದ್ರ ಬಗ್ಗೆ 2 ಮಾತಿಲ್ಲ. ಆದ್ರೆ ಮಹಿಮಾ ಹೇಗ್ ಬದುಕಬೇಕು ಅಂತ ಅನ್ಕೊಂಡಿದ್ನೋ ಅವಳ ಆ ರೀತಿ ಬದುಕ್ತಾ ಇಲ್ಲ. ಅವಳು ಮಿಡಲ್ ಕ್ಲಾಸ್ ಲೈಫ್ ಲೀಡ್ ಮಾಡೋ ಥರ ಆಯ್ತಲ್ಲ ಅನ್ನೋ ನೋವು ನನಗೀಗಲೂ ಇದೆ. ಪ್ರೀತಿನೇ ಬೇರೆ, ಜೀವನನೇ ಬೇರೆ. ಇದೆಲ್ಲ ಈ ಮಕ್ಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಪ್ರೀತಿಯಲ್ಲಿ ಬಿದ್ದಿದ್ದಾರೆ, ಈಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ಮುಂದೆ ಹೊಂದಾಣಿಕೆ ಅಷ್ಟು ಸುಲಭ ಅಲ್ಲ. ಇನ್ನು ಜಯದೇವ್ ವಿಷಯಕ್ಕೆ ಬಂದ್ರೆ ಅವನ ಲೈಫು ಹಾಗೆ ಆಯ್ತು. ಆಗ ಮಲ್ಲಿ ಪರ ವಹಿಸ್ಕೊಂಡು ನೀನು ನನ್ನ ವಿರುದ್ಧವಾಗಿ ನಿಂತ್ಕೊಂಡೆ. ಆಗ್ಲೂ ನಾನು ಏನು ಮಾಡೋಕ್ಕಾಗಲಿಲ್ಲ. ಯಾಕೆಂದ್ರೆ ಜೈ ತಪ್ಪು ಕಣ್ಮುಂದೆ ಕಾಣಿಸ್ತಾ ಇತ್ತು. ಮಲ್ಲಿನೂ ಕೆಟ್ಟವಳಲ್ಲ, ಆದರೆ ಅವಳನ್ನ ಮದುವೆ ಮಾಡಿಕೊಂಡು ಜೈ ಅನುಭವಿಸ್ತಾ ಇರೋ ಮುಜುಗರ ನನಗೆ ಕಾಣಿಸ್ತಾ ಇದೆ. ಆದರೆ ಈಗ ನಾವು ಯಾರು ಏನೂ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಅವನ ವಿಷಯದಲ್ಲೂ ನಾನು ಡಿಸಪಾಯಿಂಟ್ ಆದೆ. ಆವಾಗಲೂ ನಾನು ತುಂಬ ನೊಂದ್ಕೊಂಡೆ. ಈಗ ಅಶ್ವಿನಿ ಲೈಫು ನಾನು ಅನ್ಕೊಂಡಷ್ಟು ಚೆನ್ನಾಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ನನಗೆ ಉಳಿದಿರೋ ಕೊನೆ ಆಸೆ ಅಂದರೆ ನನ್ನ ಭಾರತ. ಅವನಾದರೂ ನನ್ನ ಆಸೆ ಪೂರೈಸ್ತಾನೆ ಅಂತ ಅನ್ಕೊಂಡಿದ್ದೆ. ನನ್ನ ಬ್ಯಾಡ್ ಲಕ್ ಎಲ್ಲೂ ನಾನು ಸೋಲೋ ಥರ ಕಾಣಿಸ್ತಾ ಇದೆ. ಜೀವನ ಪೂರ್ತಿ ಇದೇ ಆಗೋಯ್ತು. ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಬಯಸ್ತೀನಿ, ಆದರೆ ಯಾವುದು ನಾನು ಅನ್ಕೊಂಡಾಗ ನಡೆಯೋದೇ ಇಲ್ಲ. ತಿರುಗಿ ನೋಡಿದ್ರೆ ಬರೀ ನಿರಾಸೆನೆ, ಬರೀ ನಿರಾಸೆ. ಅತ್ತೆ ಯಾಕೆ ಎಷ್ಟು ವೀಕ್ ಆಗ್ತಿದ್ದೀರಾ ನೋಡಿ? ಈಗ ಏನೇ ಆಗಿದ್ರು ಅದು ಕೆಟ್ಟದಕ್ಕೆ ಅಂತ ನನಗೆ ಅನ್ನಿಸ್ತಿಲ್ಲ. ನಿಜ, ನೀವು ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಏನೂ ಇಲ್ಲ. ಬಟ್ ಎಲ್ಲರೂ ಅವ್ರವ್ರ ಜೀವನದಲ್ಲಿ ಚೆನ್ನಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಹಾಗೆ ಪಾರ್ಥ ಮತ್ತೆ ಅಪೇಕ್ಷಾನೂ ಇರ್ತಾರತ್ತೆ. ನೀವು ಈಗ ತಾನೇ ಹೇಳಿದ್ರಿ ಮಕ್ಕಳಿಗೆ ಸಂತೋಷನೇ ನಿಮ್ಮ ಸಂತೋಷ ಅಂತ, ಅವ್ರ ಖುಷಿಗೆ ನೀವು ಬದುಕ್ತಿದ್ದೀರಾ ಅಂತ. ಹಾಗಂದ್ಮೇಲೆ ಪಾರ್ಥ ಅವ್ರ ಮನ್ಸು ನೋಯಿಸೋ ಕೆಲಸ ನಿಮ್ಮಿಂದ ಆಗ್ಬಾರ್ದಲ್ವಾ ಅತ್ತೆ?
ದಯವಿಟ್ಟು ಹಾಗೆ ಮಾಡಬೇಡಿ. ಇದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಪ್ಲೀಸ್ ಅತ್ತೆ, ಇದ್ರ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡಿ. ನಾನು ಹೇಳಿದ್ದು ನಿಮಗೆ ಸರಿ ಅಂತ ಅನ್ಸುತ್ತೆ. ನಾನು ನನಗನ್ಸಿದ್ದನ್ನು ಹೇಳಿದ್ದೀನಿ, ಉಳಿದಿದ್ದು ನಿಮಗೆ ಬಿಟ್ಟಿತ್ತು. ಗೆಳೆಯ ಏನು ಯೋಚನೆ ಮಾಡ್ತಾ ಇದೀಯಾ? ಪಾರ್ಥನ ಬಗ್ಗೆನಾ? ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ ಬಿಡ. ನನ್ನ ಯೋಚನೆ ಅದಲ್ಲ ಕಣೋ. ಮತ್ತೆ ಅವನು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಅದನ್ನ ಸುಳ್ಳು ಹೇಳಿ ಯಾಕೆ ಮಾಡಬೇಕು? ನನಗೆ ಹೇಳೇ ಮಾಡ್ಬೋದಾಗಿತ್ತಲ್ಲ. ಅಪ್ಪ, ಎಲ್ಲ ಕೆಲಸನೂ ನೀನು ಕೇಳಿನೇ ಮಾಡೋಣ ಅಂದರೆ ಮಾಡೋದಕ್ಕೆ ನೀನು ಬಿಟ್ಟರೆ ತಾನೇ. ಅಯ್ಯೋ ನನ್ನ ತಮ್ಮದಿರು, ಅಯ್ಯೋ ನನ್ನ ತಂಗಿರು ಅಂತ ಅವ್ರಿಗಿಂತ ಮುಂಚೆನೇ ನೀನು ಆ ಕೆಲಸ ಮಾಡಿ ಮುಗಿಸ್ಬಿಟ್ಟಿರ್ತೀಯ. ಅದಕ್ಕೆ ಅವ್ನು ನಿನಗೇನು ಹೇಳಿಲ್ಲ. ಏನಪ್ಪ ಮಾಡಲಿ, ತಮ್ಮ ತಂಗಿ ಅಂದರೆ ನನಗೆ ಅಷ್ಟು ಸೆಂಟಿಮೆಂಟು, ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೆ ಏನಾದರೂ ಆದರೆ ಅವ್ರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ಬಿಡ್ತೀನಿ. ನನ್ನ ಸ್ಟ್ರೆಂತು ಅವರೇ, ವೀಕ್ನೆಸ್ಸು ಅವರೇ, ಏನೂ ಮಾಡೋಕ್ಕಾಗಲ್ಲ. ನಿನಗೆ ಸ್ಟ್ರೆಂತ್ ಸ್ವಲ್ಪ ಕಡಿಮೆ, ವೀಕ್ನೆಸ್ಸೇ ಜಾಸ್ತಿ. ಅದನ್ನು ಸ್ವಲ್ಪ ಕಡಿಮೆ ಮಾಡು. ಪಾರ್ಥ ಫೋನ್ ಮಾಡ್ತಾ ಇದ್ದಾನೆ, ನೋಡೋಣ ಏನು ಹೇಳ್ತಾನೆ ಅಂತ. ಹಾಂ ಪಾರ್ಥ. ಬಿಗ್ ಬ್ರೋ, ಆ್ಯಕ್ಚುಲಿ ಅದೇನು ಅಂದರೆ ನಾನೊಂದು ಸಿಚುವೇಶನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಮ್ಯಾನ್. ಏಜಲ್ಲಿ, ಎಕ್ಸ್ಪೀರಿಯನ್ಸಲ್ಲಿ ನೀನು ನನಗಿಂತ ಸೀನಿಯರ್ ಅಲ್ವಾ, ಅದಕ್ಕೆ ನಿನ್ನ ಹತ್ರ ಅಡ್ವೈಸ್ ಕೇಳಿದ್ರೆ ಬೆಟರು ಅಂತ ನಾನು ನಿಂಗೆ ಕಾಲ್ ಮಾಡಿದೆ ಮ್ಯಾನ್. ಪ್ರಾಬ್ಲಮ್ಮಾ? ಏನು ಪ್ರಾಬ್ಲಮ್ಮು? ಬಿಗ್ ಬ್ರೋ, ಅದೇನು ಅಂದರೆ ನನ್ನ ಪರಿಚಯದೊಬ್ಬ ಹುಡುಗ ಇದ್ದಾನೆ. ಅವ್ರ ತಾಯಿಗೆ ತುಂಬಾ ಹುಷಾರಿಲ್ಲ ಮ್ಯಾನ್. ಬ್ರೈನ್ ಟ್ಯೂಮರ್ ಆಗಿದೆ. ಕಂಡೀಷನ್ನು ತುಂಬಾ ಕ್ರಿಟಿಕಲ್ ಆಗಿದೆ. ಡಾಕ್ಟರು ಆಪ್ರೇಷನ್ಗೆ ಹೇಳಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಅವ್ರು ತುಂಬಾ ಬಡವರು ಮ್ಯಾನ್. ಅವ್ರ ಮನೇಲಿ ಒಂದೊತ್ತು ಊಟಕ್ಕೂ ತುಂಬಾ ಕಷ್ಟ ಇದೆ. ಅದು ಅಲ್ಲದೆ ಆ ಹುಡುಗ ಇನ್ನೂ ಓದ್ತಾ ಇದ್ದಾನೆ. ಇನ್ನೂ ಫ್ಯೂಚರಲ್ಲಿ ತುಂಬ ಓದಬೇಕು ಅಂತಿದ್ದಾನೆ. ಬಟ್ ಈಗ ಸಡನ್ನಾಗಿ ಅವ್ರ ಮನೇಲಿ ಈ ಥರ ಆಗಿದೆ. ಇವತ್ತಿನ ಮೆಡಿಕಲ್ ಕಾಸ್ಟ್ಸು ಎಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂತ ನಿಂಗೆ ಗೊತ್ತಲ್ಲ ಬಿಗ್ ಬ್ರೋ. ಆಪ್ರೇಷನ್ಗೆ ತುಂಬಾ ಖರ್ಚಾಗುತ್ತೆ ಮ್ಯಾನ್. ಬಟ್ ಅವರಿರೋ ಸಿಚುವೇಷನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆ ಹುಡುಗನ ಪರಿಸ್ಥಿತಿ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಮ್ಯಾನ್. ಅದಕ್ಕೆ ಯಾಕೆ ಅಷ್ಟೊಂದು ಅಂದ್ಕೋತೀಯ? ಅದೆಷ್ಟು ಖರ್ಚಾಗುತ್ತೆ ಅಂತ ಹೇಳು, ನಾನು ಕೊಡ್ತೀನಿ. ನೋಡೋ, ಅಂಥವ್ರಿಗೆ ನಾವು ಹೆಲ್ಪ್ ಮಾಡಿದ್ರೆ ನಮಗೂ ಪುಣ್ಯ ಸಿಗುತ್ತೆ, ದೇವ್ರ ಕೆಲಸ ಮಾಡಿದಾಗುತ್ತೆ. ಇಲ್ಲ ಬಿಗ್ ಬ್ರೋ, ಬಿಗ್ ಬ್ರೋ, ನಾನು ನಿನ್ನಿಂದ ಹೆಲ್ಪ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನನಗೆ ನೀನು ಅಡ್ವೈಸ್ ಬೇಕು ಅಷ್ಟೇ. ಏನು ಮಾಡಬೇಕು ಅಂತ ಹೇಳು ಬಿಗ್ ಬ್ರೋ. ಫಂಡ್ಸ್ನ ಹೇಗೆ ರೈಸ್ ಮಾಡಬೇಕು ಅಂತ ಹೇಳು, ನಾನು ಉಳ್ದಿದ್ದು ಮಾಡ್ಕೋತೀನಿ. ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲೋ, ಮತ್ತೆ ಯಾಕೆ ಬೇರೆಯವ್ರು ನೋಡ್ತಾ ಇದೀಯಾ? ಇಲ್ಲ ಬಿಗ್ ಬ್ರೋ, ನೋಡು, ನಿನ್ನ ಹತ್ರ ಹೆಲ್ಪ್ ಕೇಳೋದು ದೊಡ್ಡದಲ್ಲ. ಆದರೆ ನೀನು ಮುಂದಕ್ಕೆ ಲೈಫಲ್ಲಿ ಏನೇ ಮಾಡಿದ್ರು ನಾನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಮ್ಯಾನ್. ಇದನ್ನು ಬೇಕಾದ್ರೆ ನೀನು ಅತಿ ಆಸೆ ಅನ್ಕೋ, ಸೆಲ್ಫಿಶ್ ಅನ್ಕೋ. ನೋಡು, ನೀನು ಸ್ಟಾಕಲ್ಲಿ ಆಲ್ರೆಡಿ ಪುಣ್ಯ ಅನ್ನೋದು ತುಂಬಾ ಸ್ಟಾಕ್ ಆಗಿದೆ. ಸೊ ಸ್ವಲ್ಪ ಪುಣ್ಯನ ನಾನು ಸ್ಟಾಕ್ ಮಾಡಿ ಇಟ್ಕೋತೀನಿ ಮ್ಯಾನ್. ಬಿಗ್ ಬ್ರೋ, ಅವ್ರಿಗೆ ನಾನು ಸಹಾಯ ಮಾಡ್ತೀನಿ ಅಂತೆಲ್ಲ ತುಂಬಾ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. ಸೊ ಇವಾಗ ನೀನೇ ಏನಾದರೂ ಒಂದು ಸೊಲ್ಯೂಷನ್ ಕೊಡ್ಬೇಕು ಮ್ಯಾನ್. ಸರಿ ಬಿಡಪ್ಪ, ಎಲ್ಲ ಕೆಲಸನೂ ನೀನೇ ಮಾಡು, ಎಲ್ಲ ಪುಣ್ಯನೂ ನಿನಗೆ ಬರಲಿ. ಈಗ ನೀನು ಕ್ರೌಡ್ ಫಂಡಿಂಗ್ ಮಾಡು, ಕಡಿಮೆ ಟೈಮಲ್ಲಿ ತುಂಬ ಬೇಗ ದುಡ್ಡು ಕಲೆಕ್ಟ್ ಆಗುತ್ತೆ. ಕ್ರೌಡ್ ಫಂಡಿಂಗಾ? ಅದು ಹೇಗೆ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀವಿ ಬಿಗ್ ಬ್ರೋ. ಭಾಳ ಸಿಂಪಲ್ ಕಣೋ. ನೋಡೋ, ವಿತ್ ಫೋಟೋ, ಅವ್ರು ಯಾರು, ಅವ್ರ ಹೆಸರು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಅವ್ರಿಗೆ ಏನಾಗಿದೆ, ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಮತ್ತು ಅವರ ಫೋನ್ ನಂಬರು ಮತ್ತು ಅಕೌಂಟ್ ನಂಬರು, ಈ ಎಲ್ಲ ಡೀಟೇಲ್ಸ್ನೂ ಹಾಕು. ಹಾಗೆ ಈ ಇನ್ಫಾರ್ಮೇಷನ್ನ ನಿನ್ನ ಕ್ಲೋಸ್ ಸರ್ಕಲಲ್ಲಿ ಫಾರ್ವರ್ಡ್ ಮಾಡು. ನೋಡೋ, ಒಳ್ಳೆ ಮನಸ್ಸಿರೋರು ತುಂಬ ಜನ ಇರ್ತಾರೆ, ತುಂಬ ಜನ ಸಿಗ್ತಾರೆ. ಮನಸ್ಸು ಮತ್ತು ಉದ್ದೇಶ ಒಳ್ಳೆಯದಾಗಿದ್ದಾಗ ಕಾಲ ಕೂಡಿ ಬರುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಡೋಂಟ್ ವರಿ. ಥ್ಯಾಂಕ್ಸ್ ಬಿಗ್ ಬ್ರೋ, ಇದು ಗ್ಯಾರಂಟಿ ವರ್ಕೌಟ್ ಆಗುತ್ತೆ. ಆ್ಯಂಡ್ ಇದು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಕೂಡ. ಐ ಡೂ ಇಟ್. ಅಲ್ಲ, ನಾನು ಫಾರಿನಲ್ಲಿ ಓದ್ಕೊಂಬಂದ್ರೂ ಇದು ನಂಗೆ ರಿಯಲೈಸೇ ಆಗಿಲ್ಲ ಮ್ಯಾನ್. ಅದಕ್ಕೆ ಹೇಳೋದು, ಯಾವತ್ತೂ ಎಕ್ಸ್ಪೀರಿಯನ್ಸ್ ಇರೋರು ಮಾತು ಕೇಳಬೇಕು ಅಂತ. ಯು ಟ್ರೂ. ಕರೆಕ್ಟಾಗಿ ಹೇಳಿದೆ.
ನಮಗೂ ಗೊತ್ತಿಲ್ಲದೆ ಇರೋ ವಿಷಯಗಳು ತುಂಬ ಇರುತ್ತಪ್ಪ, ಕೇಳಿ ತಿಳ್ಕೊಬೇಕು. ಹೌದು, ಈಗ ನನ್ನ ಹತ್ರ ಸಜೆಷನ್ ಕೇಳಿದೆಲ್ಲ, ಹಾಗೆ ಬೇರೆ ಯಾರ್ಯಾರ ಹತ್ರ ಕೇಳಿದ್ಯಾ? ಇಲ್ಲ ಬಿಗ್ ಬ್ರೋ, ಆ ಥರ ಎಲ್ಲ ನಾನು ಏನು ಮಾಡಿಲ್ಲ. ನಿನ್ನ ಹತ್ರನೇ ಕೇಳಬೇಕು ಅಂತ ಅನಿಸ್ತು ಮ್ಯಾನ್, ಅದಕ್ಕೆ ಕಾಲ್ ಮಾಡಿದೆ. ಸರಿ ಬಿಗ್ ಬ್ರೋ, ಮನೇಲಿ ಎಲ್ಲರೂ ಕೇಳಿದೆ ಅಂತ ಹೇಳು ಮ್ಯಾನ್. ನೀನು ಹೇಳಿದ ಕೆಲಸ ನಾನು ಈಗಲೇ ಮಾಡ್ತೀನಿ. ಓಕೆ, ಬಾಯ್ ಬಿಗ್ ಬ್ರೋ. ಒಂದು ನಿಮಿಷ ಇರು. ಈ ಇನ್ಫಾರ್ಮೇಷನ್ನ ನನಗೂ ಸ್ವಲ್ಪ ಫಾರ್ವರ್ಡ್ ಮಾಡು. ಅಲ್ಲ ಬಿಗ್ ಬ್ರೋ, ಅದು ಡೋಂಟ್ ವರಿ, ನಾನು ಖಂಡಿತ ಸಹಾಯ ಮಾಡಲ್ಲ, ನೀನು ಯೋಚನೆ ಮಾಡಬೇಡ. ನಾನು ಇದನ್ನು ನನ್ನ ಕ್ಲೋಸ್ ಗ್ರೂಪಲ್ಲಿ ಫಾರ್ವರ್ಡ್ ಮಾಡ್ತೀನಿ. ಹೆಚ್ಚು ಜನ ಸೇರಿದಷ್ಟು ಸಹಾಯ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ. ಹಾಗಾದರೆ ಹೋಗಿ ಬಿಗ್ ಬ್ರೋ, ಕಳಿಸ್ತೀನಿ. ನೀನೊಂಥರ ಆಲ್ ಇನ್ ಆಲ್ ಸರ್ವಿಸ್ ಸೆಂಟರ್ ಇದ್ದಂಗೆ. ನೀ ಪ್ರಾಬ್ಲಮ್ ನಿನ್ನ ಹತ್ರ ಸೊಲ್ಯೂಷನ್ ಇರುತ್ತೆ. ಸರಿ ಬಿಗ್ ಬ್ರೋ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಮ್ಯಾಮ್. ಟೇಕ್ ಕೇರಾ, ಬಾಯ್. ಆನಂದ್, ಜಮ್ ಆಫ್ ಎ ಪರ್ಸನ್ ಕಣಪ್ಪ ಅರ್ಥ. ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಹೆಮ್ಮೆ ಆಗ್ತದೆ. ಐ ಆಮ್ ಫೀಲಿಂಗ್ ರಿಯಲಿ ಪ್ರೌಡ್ ಆಫ್ ಹೆಮ್ಯಾ. ಅತ್ತೆ, ನಾನು ಹೇಳ್ತಿರೋದು ನಿಜ ಅಂತ ನಿಮಗೆ ಅನ್ನಿಸ್ತಿಲ್ವಾ ಅತ್ತೆ? ನಿಜ, ಆದರೆ ನನ್ನ ಮನಸ್ಸು ಒಪ್ತಾ ಇಲ್ಲ. ತಾಯಿ ಮನಸ್ಸಿದೆಯಲ್ಲ ಭೂಮಿಕಾ, ಅದು ಯೋಚನೆ ಮಾಡೋ ರೀತಿನೇ ಬೇರೆ. ಎಷ್ಟೇ ಆದರೂ ತಾಯಿ ಅಲ್ವಾ ಅವಳು. ಮಗು ಹೊಟ್ಟೆಯಲ್ಲಿ ಇರಬೇಕಾದ್ರೇನೆ ಅದ್ರ ಭವಿಷ್ಯದ ಬಗ್ಗೆ ಕನ್ಸು ಕಾಣಕ್ಕೆ ಶುರು ಮಾಡ್ತಾಳೆ. ಅಷ್ಟು ವರ್ಷ ಆ ಕನ್ಸಿನ ಜೊತೆ ಬದುಕಿರ್ತಾಳೆ. ಕೊನೆಗೊಂದಿನ ಆ ಕನಸು ನನಸಾಗಲ್ಲ ಅಂತ ಗೊತ್ತಾದಾಗ ಅದನ್ನ ಒಪ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನನಗೂ ಹಾಗೆ ಆಗ್ತಾ ಇದೆ. ನಾನು ಏನೇನೋ ಕನಸು ಕಂಡಿದ್ದೆ, ಆದರೆ ಅದೆಲ್ಲ ಆಗ್ತಿಲ್ಲ ಅನ್ನೋ ನೋವು ನನ್ನನ್ನು ಕಾಡ್ತಿದೆ. ಅತ್ತೆ, ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥ ಆಗ್ತಿದೆ. ಆದರೆ ಎಲ್ಲನೂ ನಾವು ಅಂದ್ಕೊಂಡು ಹಾಗಾಗಬೇಕು ಅಂದರೆ ಅದು ಹೇಗಾಗುತ್ತೆ ಅತ್ತೆ? ಮಕ್ಕಳಿಗೆ ತಂದೆ ಆದಂಥ ಆಸೆ ಕನಸುಗಳೆಲ್ಲ ಇರುತ್ತಲ್ವ ಅತ್ತೆ? ನೀನು ಈ ರೀತಿ ಎಲ್ಲ ಕೇಳಿದ್ರೆ ಇದಕ್ಕೆಲ್ಲ ನನ್ನ ಹತ್ರ ಉತ್ತರ ಇಲ್ಲಮ್ಮ. ಈಗ ನಾನೇನೇ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ನಾಳೆ ನೀನು ತಾಯಿ ಆಗ್ತೀಯ ನೋಡು, ಆಗ ನಿನಗೆಲ್ಲ ಅರ್ಥ ಆಗತ್ತೆ. ತಾಯಿ ಮನಸ್ಸು ಹೇಗಿರುತ್ತೆ ಅಂತ ಆವಾಗ ನಿನಗೆ ಅರ್ಥ ಆಗತ್ತೆ. ಇನ್ನೊಬ್ಬರಿಗೆ ತಿಳುವಳಿಕೆ ಹೇಳೋದು ಸುಲಭ, ಆದರೆ ನಮಗೆ ಆ ಸಿಚುವೇಶನ್ ಬಂದಾಗ ಆ ನೋವೇನು ಅಂತ ಆವಾಗ ಗೊತ್ತಾಗತ್ತೆ. ನನಗಾಗ್ತಿರೋ ನೋವೇನು ಅಂತ ನನಗೆ ಮಾತ್ರ ಗೊತ್ತಾಗ್ತಾ ಇದೆ. ನನ್ನ ಮನ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆ ಭೂಮಿಕಾ. ಅತ್ತೆ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ಪಾರ್ಥ ಅಂದ್ರೆ ನನಗೊಂಥರ ಅಕ್ಕರೆ. ಅವನು ನನ್ನ ಎಲ್ಲ ಮಕ್ಕಳ ಥರ ಅಲ್ಲ, ಒಂಥರ ಬೇರೆನೆ. ಅವನಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಒಂದು ಗೊತ್ತಾಗಲ್ಲ. ಅಷ್ಟು ಇನ್ನೋಸೆಂಟ್ ಅವನು. ಪಾರ್ಥಗೆ ಇಂಥ ಹುಡುಗಿನೇ ಸಿಗಬೇಕು ಅಂತ ನಾನು ಏನೇನೋ ಕನ್ಸ್ಕೊಂಡಿದ್ದೆ. ಆದರೆ ಆ ಕನಸು ನನಸಾಗೋ ಥರ ಕಾಣಿಸ್ತಾ ಇಲ್ಲ. ಮತ್ತೆ ಸೋತೋಗ್ತೀನಿ ಅಂತ ಅನ್ನಿಸ್ತಿದೆ. ಭೂಮಿಕಾ, ಎಲ್ಲಿ ನನ್ನ ಪಾರ್ಥನು ನನ್ನ ಮನಸ್ಸಿಗೆ ನೋವು ಕೊಡ್ತಾನೆ ಅಂತ ಭಯ ಆಗ್ತಾ ಇದೆ. ಹಾಗೇನಾದ್ರೂ ಆದರೆ
ಅದನ್ನು ತಡ್ಕೊಳ್ಳೋ ಶಕ್ತಿ ನನ್ನಲ್ಲಿಲ್ಲ. ಈಗ ಸಾಕಷ್ಟು ನೋವು ತಿಂದ್ಬಿಟ್ಟಿದ್ದೀನಿ. ಇನ್ನು ಎಷ್ಟು ಅಂತ ನೋವು ತಿನ್ನಲಿ? ಹಾಗಂತ ನನ್ನ ಮಗನ ಮನಸ್ಸಿಗೂ ನೋವು ಕೊಡೋಕೆ ನಾನು ತಯಾರಿಲ್ಲ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ಆ ನೋವು ನನಗೂ ಬೇಡ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ಬದುಕಿರಲ್ಲ.